ಅನನ್ಯ ಭಟ್ ಇದ್ದಿದ್ದು ಸತ್ಯ, ಸತ್ತು ಹೋಗಿದ್ದು ಸತ್ಯ. ನನ್ನಿಂದ ಬಲವಂತವಾಗಿ ಹೇಳಿಕೆಯನ್ನ ತೆಗೆದುಕೊಂಡಿದ್ದಾರೆ. ಇದು ನ್ಯೂಸ್ 18 ಕನ್ನಡಕ್ಕೆ ಸುಜಾತಾ ಭಟ್ ಕೊಟ್ಟಿರುವಂತಹ ಹೇಳಿಕೆ. ಅನನ್ಯ ಭಟ್ ಇದ್ದಿದ್ದು ಹೌದು, ಸಾವನ್ನಪ್ಪಿದ್ದು ಹೌದು, ಆದ್ರೆ ನನ್ನಿಂದ ಬಲವಂತವಾಗಿ ಹೇಳಿಕೆಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಹೆಸರು ಹೇಳುವಂತೆ ಬಲವಂತ ಮಾಡಿದ್ದಾರೆ. ನಾನು ಟೆನ್ಷನ್ ನಲ್ಲಿದ್ದಾಗ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ನನಗೇನು ಹೇಳಲಿಲ್ಲ ಅಂತ ಹೇಳಿ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಲವಂತವಾಗಿ ಎಲ್ಲರ ಹೆಸರುಗಳನ್ನ ಹೇಳಿಸಿದ್ದಾರೆ. ಎಲ್ಲಾ ಸತ್ಯವನ್ನು SIT ಮುಂದೆ ಹೇಳ್ತೇನೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಅನನ್ಯ ಅನ್ನುವ ಮಗಳೇ ಇಲ್ಲ ಅಂತ ಹೇಳಿದ್ರು ಸುಜಾತಾ ಭಟ್. ಯೂಟ್ಯೂಬ್ ಚಾನೆಲ್ ಒಂದರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು ಸುಜಾತಾ ಭಟ್. ಇದೀಗ ನನ್ನಿಂದ ಸುಳ್ಳನ್ನ ಹೇಳಿಸಿದ್ದಾರೆ ಅಂತ ಹೇಳಿ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನನ್ಯ ಅನ್ನುವ ಮಗಳೇ ಇಲ್ಲ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ನನಗೆ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಒಂದು ರೀತಿಯಾಗಿ ಮಾತಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಆ ರೀತಿಯಾಗಿ ಒಂದು ದೂರು ಕೊಟ್ಟೆ ಅಂತ ಅನನ್ಯ ಭಟ್ ವಿಚಾರದಲ್ಲಿ ಸುಜಾತಾ ಭಟ್ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಆ ರೀತಿಯಾಗಿ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳಿದಂತಹ ಸುಜಾತಾ ಭಟ್, ನನ್ನ ಮಗಳು ಅನನ್ಯ ಭಟ್ ಇದ್ದಿದ್ದು ಹೌದು, ಸಾವನ್ನಪ್ಪಿದ್ದು ಹೌದು, ವಕೀಲರು ಒತ್ತಡ ಹೇರಿ ಹೇಳಿಸಿದ್ದಾರೆ ಅಂತ ಹೇಳಿ ವಾದ ಮಾಡಿದ್ದಾರೆ. ಅಸಲಿ ಸತ್ಯ ಅನನ್ಯ ಇದ್ದಾಳೆ. ಅನನ್ಯ ಸತ್ತು ಹೋಗಿರೋದಿಗೆ ಸತ್ಯ. ಅವ್ರು ಯಾರೋ ಬಂದ್ಕೊಂಡು ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿ ಬಲವಂತವಾಗಿ ನನ್ನ ಸ್ಟೇಟ್ಮೆಂಟನ್ನು ತಗೊಂಡು ಆಸ್ತಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ನನ್ನನ್ನು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇಂಥವ್ರದ್ದು ಹೆಸರು ಹೇಳಿ ಅಂತ ಹೇಳಿದರು. ನಾನು ಅಂಥವ್ರದ್ದು ಹೆಸರು ಹೇಳಿ ಅಂತ ಬಲವಂತವಾಗಿ ಮಾಡಿದರು. ಹಾಗಾಗಿ ನಾನು ಈ ರೀತಿ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ಆಯಿತು. ನನಗೆ ಬುದ್ಧಿ, ನಾನು ಸ್ವಲ್ಪ ಟೆನ್ಷನ್ನಲ್ಲಿದ್ದೆ. ಇದು ಸತ್ಯಕ್ಕೆ ದೂರ. ನಾನು SITಗೆ ಹೋಗಿ ಏನು ಕೊಡಬೇಕು ನಾನು ಅಲ್ಲಿ ಕೊಟ್ಕೊಳ್ತೀನಿ. ದಯವಿಟ್ಟು ಕ್ಷಮಿಸಿ, ಆಯ್ತಲ್ಲ. ನಿಜಾಂಶ ಏನು ಅನ್ನೋದು SITಯಲ್ಲಿ ಗೊತ್ತಾಗುತ್ತೆ. ನಾನು SITಗೆ ನಾನು ಕೊಡ್ತೀನಿ. ನಿಮ್ಗೆ ಯಾರಿಗೂ ನಾನು ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ. ಯಾರೋ ಬಂದು ಹೇಳಿದಾನೆ, ಯಾರೋ ಬಂದು ಇದು ಮಾಡಿದ ಯೂಟ್ಯೂಬಲ್ಲಿ ಹಾಕಿದಾನೆ ಅಂದರೆ ಅದು ಸುಳ್ಳು. ಅರ್ಥ ಆಯ್ತಲ್ಲ. SIT ಏನು ಮಾಡಬೇಕು ನಾನು ಮಾಡ್ತೀನಿ. ತಿಮ್ಮರೋಡಿ ಅವರು ಯಾರು ನನ್ನನ್ನು ಇದು ಮಾಡಿಲ್ಲ. ನಾನು ಅವರ ಮೇಲೆ ನಾನು ಯಾವುದೇ, ಇವರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ. ಗಿರೀಶ್ ಮಟ್ಟಣ್ಣವ್ರ ಹೆಸರು ಅವರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ. ಆ ಚಾನಲ್ನವರು. ನನಗೆ ಗೊತ್ತಿಲ್ಲ, ಇದೆಲ್ಲ ಒತ್ತಾಯನೇ. ಅದು ವಿಡಿಯೋದಲ್ಲಿ ಆ ರೀತಿ ನನ್ನನ್ನು ಇದು ಮಾಡಿದ್ದಾರೆ. ಲಾಯರ್ ಹೇಳಿದ್ರು ಈ ರೀತಿ ಹೇಳಿ ಅಂತ. ಅಸಲಿ ಸತ್ಯ ಅನನ್ಯ ಇದ್ದಾಳೆ. ಅನನ್ಯ ಸತ್ತು ಹೋಗಿರೋದಿಗೆ ಸತ್ಯ. ಅವ್ರು